ವಿದ್ಯಾರ್ಥಿಗಳು ಸೂಕ್ತವಾದ ಸಮಯದಲ್ಲಿ ಭವಿಷ್ಯವನ್ನು ರೂಪಿಸಲು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳಬೇಕೆಂದು ಶಕ್ತಿ ದಿನಪತ್ರಿಕೆಯ ಸಲಹಾ ಸಂಪಾದಕ, ಕೊಡಗು ಜಾನಪದ ಪರಿಷತ್ನ ಅಧ್ಯಕ್ಷರಾದ ಬಿಜಿ ಅನಂತಶಯನ ಅವರು ಕರೆ ನೀಡಿದ್ದಾರೆ. ಮಡಿಕೇರಿಯ ನವೋದಯ ವಿದ್ಯಾಲಯದಲ್ಲಿ ನಡೆದ ಪಿಎಂ ಶ್ರೀ ಪತ್ರಿಕೋದ್ಯಮದ ಕುರಿತ ಕಾರ್ಯಾಗಾರದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯ ತುಂಬ ಅಮೂಲ್ಯವಾಗಿದ್ದು ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದಿದ್ದಲ್ಲಿ ಆ ಆಯ್ಕೆ ಬೇರೆಯವರ ಪಾಲಾಗಬಹುದು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಒಬ್ಬ ಪತ್ರಕರ್ತ ಸಮಾಜಕ್ಕೆ ಎಷ್ಟು ಅಗತ್ಯ ಮತ್ತು ಪತ್ರಕರ್ತರ ಜವಾಬ್ದಾರಿಗಳೊಂದಿಗೆ ಸಮಾಜ ಸುಧಾರಣೆಯಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸೊ ಈಗ ಕೈ ಎತ್ತಿದ್ರಲ್ವಾ ಮಕ್ಕಳೇ, ನಿಮ್ಗೆ ಜರ್ನಲಿಸಮ್ ಅಲ್ಲಿ ಆಸಕ್ತಿ ಇದೆಯಾ? ಅಥವಾ ಸ್ಕೂಲಲ್ಲಿ ಏನೋ ಕಾರ್ಯಕ್ರಮ ಮಾಡ್ತಿದ್ರೆ ಕೂರ್ಲಿಕ್ಕೆ ಹೇಳಿದರೆ ಕೂರ್ತೀವಿ, ಕೇಳ್ತೀವಿ, ಮರಿತೀವಿ, ಹೋಗ್ತೀವಿ ಅಂತ ಆ ತರ ಇದೆಯಾ? ಅಥವಾ ಆಸಕ್ತಿ ಇದೆಯಾ? ಆಸಕ್ತಿ ಇದ್ದವ್ರ ಕೈ ಎತ್ತಿ. ಓಕೆ, ಕೆಲವರು ನಿಜವಾಗ್ಲೂ ಆಸಕ್ತಿ ಎತ್ತಿದ್ರಿ, ಕೆಲವರು ಪಕ್ಕದವರು ಎತ್ತಿದ್ದಾರೆ ಅಂತ. ಈ ಹುಡುಗರು ಯೋಚನೆ ಮಾಡಿ ಯಾರೆಲ್ಲ ಎತ್ತಿದ್ರೆ ನಾನು ಎತ್ತಲ ಅಂತ ಈಗ ಎತ್ತದ. ಓಕೆ, ಬಟ್ ಏನಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಆಫ್ಟರ್ ದ ಕಾಲೇಜ್ ವೆನ್ ಯು ಚೂಸ್ ಯುವರ್ ಕ್ಯಾರಿಯರ್, ಆ ಥರ ಯೋಚನೆ ಮಾಡ್ತಾ ಈ ಲೈಫ್ ತಗೊಳ್ಳ ಆ ಲೈಫ್ ತಗೊಳ್ಳ ಅಂತ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ಟೈಮ್ ವಿಲ್ ನಾಟ್ ವೇಟ್ ಫಾರ್ ಎನಿವನ್. ಯು ನೋ ದಟ್? ಟೈಮ್ definitely will not wait for anyone. We must be quick. We must be quick in choosing our paths. Otherwise we get lost. Wherever we ಹೋಗ್ಬಿಡ್ತಾರೆ ಮಕ್ಕಳೇ. This is a challenging world. Each minute. We are talking about your future, not my future, not Maruti Future's, not principal's future. It is your future you're going to build, right? So ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳುವಾಗ ನಗಾಡ್ತಾನೋ ಆಚೆ ಈಚೆ ಮಾತಾಡ್ತಾನೋ ಇದ್ದರೆ ಯು ವಿಲ್ ಬಿ ವೆರಿ ಲೈಟ್. ನಾಳೆ ನೀವು ದೊಡ್ಡವರಾಗ್ತೀರ, ನಿಮಗೂ ಮದುವೆ ಮಾಡ್ತಾರೆ, ಆದರೆ ಮಕ್ಕಳಿಗೆ ಊಟ ಕೊಡ್ಲಿಕ್ಕೆ ಅವ್ರನ್ನ ಓದಿಸ್ಲಿಕ್ಕೆ ಕೂಡ ದುಡ್ಡು ಇರೋದಿಲ್ಲ, ಅಂತಲ್ಲಿ ನಾವು ಸೇರಿ ಹೋಗ್ತೇವೆ. ಅದೇ ಈ ರೇಸಲ್ಲಿ, ವರ್ಲ್ಡ್ ಸ್ಪೀಡಿಂಗ್ ರೇಸ್ ಇದೆಲ್ಲ, ಇಫ್ ಯು ಕ್ಯಾಚ್ ಅಪ್ ವಿತ್ ದಟ್ ಯು ವಿಲ್ ಬಿಕಮ್ ಸಕ್ಸಸ್ಫುಲ್. ಮತ್ತೋರ್ವ ಅತಿಥಿ ಕೊಡಗು ಚಾನೆಲ್ನ ವ್ಯವಸ್ಥಾಪಕ ನಿರ್ದೇಶಕ ರವಿಕುಮಾರ್ ಜಿವಿ ಮಾತನಾಡಿ, ದೃಶ್ಯ ಮಾಧ್ಯಮ ಎಂದರೆ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ, ದೃಶ್ಯ ಮಾಧ್ಯಮ ಯುವಜನತೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಎಂಬುದನ್ನು ವಿವರಿಸಿದರು. ಮಕ್ಕಳು ಪ್ರತಿದಿನ ಪತ್ರಿಕೆಗಳ ಸುದ್ದಿವಾಹಿನಿಗಳ ಬಗ್ಗೆ ಗಮನಹರಿಸಿ ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳು ತಮ್ಮ ಮನೋಸ್ಥೈರ್ಯವನ್ನು ಹೇಗೆ ಬಲಪಡಿಸಿಕೊಳ್ಳಬಹುದೆಂಬುದನ್ನು ಮತ್ತು ಎಲ್ಲರೊಂದಿಗೆ ಪ್ರೀತಿಯಿಂದ ಹೇಗೆ ಬದುಕಬೇಕು ಎಂಬುದನ್ನು ರವಿಕುಮಾರ್ ಅವರು ವಿವರಿಸಿದರು. ಮಕ್ಕಳು ಸಂವಹನದಲ್ಲಿ ಪಾಲ್ಗೊಳ್ಳುತ್ತಾ ಪತ್ರಿಕೋದ್ಯಮ ಕಾರ್ಯಾಗಾರದಲ್ಲಿ ಮಾಹಿತಿಯನ್ನು ಪಡ್ಕೊಂಡ್ರು. ನವೋದಯ ವಿದ್ಯಾಲಯ ತುಂಬ ಹೆಸರಾಂತ ವಿದ್ಯಾಲಯ. ಮಕ್ಕಳಿಗೆ ಇಷ್ಟೆಲ್ಲ ಒಳ್ಳೆ ವಿದ್ಯಾಭ್ಯಾಸ ನೀಡ್ತಾ ಇದ್ದಾರೆ. ಅನಂತ್ ಸರ್ ಅಷ್ಟೆಲ್ಲ ಹೇಳ್ತಾ ಇದ್ರು, ಮಾತಾಡಿ ಅಂತ. ಯಾರಿಗೂ ಮಾತಾಡಿದ್ರು, ಒಬ್ಬರು ಬಿಟ್ಟರೆ. ದಯವಿಟ್ಟು ನೀವು ನಿಮ್ಮ ಒಂದು ಈಗಿನ ವಿದ್ಯಾಭ್ಯಾಸದಲ್ಲಿ ಮಾತಾಡಬೇಕಿದೆ, ಮಾತಾಡ್ಬೋದು. ನೀವು ಮಾತಾಡ್ತೀರ, ಭಾಳಷ್ಟು ಮಾತಾಡ್ತೀರ, ಆದರೆ ಮುಂದೆ ಬಂದು ಮಾತಾಡ್ಬೋದು. ಸೊಸೈಟಿ ಆಗಿರ್ಬೋದು, ನಿಮ್ಮ ಮನೆಯಲ್ಲಿರ್ಬೋದು, ನಿಮ್ಮ ವಿದ್ಯಾಸಂಸ್ಥೆಗಳಿರ್ಬೋದು, ಮಾತಾಡಿ ಮಾತ್ರ. ಏನು ತಪ್ಪಿದ್ರು ಮಾತಾಡಿ. ಯಾವ ಹೇಳಿದ್ರು ಪದ ಹೇಳಿದ್ರು, ನೀವು ತಪ್ಪಾದ ಬಗ್ಗೆ ಮಾತಾಡಿದ್ರು, ಯಾವ ಬಾಧ್ಯ ಎಜುಕೇಷನ್ ಮಾಡಬೇಡಿ. ಯಾವುದಕ್ಕಷ್ಟೇ ಯಾವ ಎಜುಕೇಷನ್ ಮಾಡಬೇಡಿ, ಮುಂದೆ ಬರಲಿಕ್ಕೆ ಆಗದೇ ಇದೆ ಯಾವಾಗ. ಯಾಕಂದರೆ ನಮಗೆಲ್ಲ ಅವಕಾಶ ಇರಲಿಲ್ಲ ಆ ಸಮಯದಲ್ಲಿ. ನಮಗೆಲ್ಲ ಇಷ್ಟ ವಯಸ್ಸಿಗೆ ನಾವೆಲ್ಲೋ ಇರಬೇಕು. ಹಾಗಾಗಿ ಭಾಳಷ್ಟು ಅವಕಾಶಗಳಿದೆ. ಈ ಪರೀಕ್ಷಾ ಸಮಯದಲ್ಲಿ ಈ ಥರ ಒಂದು ಕನೆಕ್ಟ್ ಮಾಡಿದರೆ, PMC ಯೋಜನೆಯಲ್ಲಿ ಈ ಥರ ಮಕ್ಕಳಿಗೆ ಕಾರ್ಯಕ್ರಮ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ಯಾಕೆಂದರೆ ನಿಮ್ಮ ಒಳ್ಳೆಯದೋಸ್ಕರ, ಬೇರೆ ಅಂತಲ್ಲ. ಸೊ ಹಾಗಾಗಿ ಇವತ್ತು ಜರ್ನಲಿಸಮ್ ಬಗ್ಗೆ ಮಾತಾಡಲಿಕ್ಕೆ ಇಬ್ಬರು ಕರೆದಿದ್ದೀರ. ಭಾಳಷ್ಟು ಮಾತಾಡಿದರೆ ಹಿರಿಯರಾದಂಥ ಅನಂತ್ ಶೇಖರ್ ತುಂಬ ಮಾತಾಡ್ತಾರೆ. ನಾವು ಕೆಲವೊಂದು ವಿಚಾರಗಳನ್ನು ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ಓಕೆ, ಈಗ ಇಂಟ್ರೆಸ್ಟಿರೋರು ಬರುತ್ತಾ ಗೊತ್ತಾಯಿತು. ಆದರೂ ಜರ್ನಲಿಸಮ್ ಬಗ್ಗೆ ಎಲ್ಲರೂ ತಿಳ್ಕೋಬೇಕು ಏನು ಅಂತೇಳಿ. ನೋಡಿ, ಪತ್ರಿಕೋದ್ಯಮಕ್ಕೆ ತನಗಾದ ಒಂದು ಮಹತ್ವ ಇದೆ. ಅದೇ ರೀತಿ ಪತ್ರಿಕೆಗಳಲ್ಲಿ ತಾವೇನು ದಿನದ ಏನು ಈಗ ಇವತ್ತಿನ ಕಾರ್ಯಕ್ರಮ ಆಯಿತು, ಏನೇನೋ ಘಟನೆಗಳಾಯಿತು, ಇನ್ನೇನೋ ಒಂದು ದುರಂತಗಳಾಯಿತು, ಅದನ್ನು ಸಮಗ್ರವಾಗಿ
ವರದಿಗಳು ನಾಳೆ ಪತ್ರಿಕೆಯಲ್ಲಿ ಪ್ರಸಾರ ಆಗ್ತದೆ. ಅದೇ ಸಂಜೆ ಪತ್ರಿಕೆ ಆದರೆ ಸಂಜೆ ಅದು ಪ್ರಸಾರ ಆಗ್ತದೆ. ಆದರೆ ಈ ದೃಶ್ಯ ಮಾಧ್ಯಮ ಅದಲ್ಲ, ವಿದ್ಯುನ್ಮಾನ ಮಾಧ್ಯಮದಲ್ಲಿ ಹೇಗೆ ಘಟನೆ ನಡೀತು, ಯಾವುದೋ ಒಂದು ದುರಂತ ನಡೀತು, ಏನೋ ಒಂದು ಭೀಕರ ಕಾರ್ಯಕ್ರಮ, ಭೀಕರ ಅಪಘಾತ ನಡೀತು, ಅದು ಇದ್ದಕ್ಕಿದ್ದಾಗೆ ಒಂದು ಕೆಲವೇ ಕ್ಷಣಗಳಲ್ಲಿ ಎಲ್ಲರಿಗೆ ತಲುಪ್ತದೆ ದೃಶ್ಯ ಮಾಧ್ಯಮದಿಂದ. ಯಾಕೆಂದರೆ ಎಲ್ಲರ ಸುದ್ದಿಗಳು ಈ ದೃಶ್ಯ ಮಾಧ್ಯಮದಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ಲ ಸುದ್ದಿಗಳು ಏನಾದರೂ ಘಟನೆ ಅಂದರೆ ಅದನ್ನು ನಾವು ತುದಿಗಳಿರುತ್ತದೆ. ಅದನ್ನು ಆದಷ್ಟು ಬೇಗ ನಾವು ಅದನ್ನು ನಮ್ಮ ವಾಹಿನಿಗೆ ಕೊಡಬೇಕು, ಜನರಿಗೆ ಮುಗಿಸ್ಬೇಕು ಅಂತ ಉದ್ದೇಶದಿಂದ ಅದನ್ನು ಬೇಗ ಕೊಡ್ತಾ ಇದ್ದೀವಿ. ಇದು ದೃಶ್ಯ ಮಾಧ್ಯಮದ ಒಂದು ಆದ್ಯತೆ ಕೂಡ. ಯಾಕೆಂದರೆ ಎಲ್ಲೋ ನಡೀತಿರ್ತದೆ, ಏನೋ ನಡೀತಿರ್ತದೆ, ದೊಡ್ಡ ಘಟನೆ ನಡೀತಿರ್ತದೆ, ಕ್ಷಾಮದಲ್ಲಿ ಎಲ್ಲರಿಗೂ ನಡೀತಿರ್ತದೆ. ಇತ್ತೀಚಿಗಂತೂ ಮೊಬೈಲ್ಗಳಲ್ಲಿ ನೋಡೋದು ಬೇಡ, ಇಮಿಡಿಯೇಟ್ ಆಗಿ. ಈಗ ಇತ್ತೀಚೆಗೆ ಮಾನ್ಸೂನ್ ಟೈಮಲ್ಲಿ ವಯನಾಡಲ್ಲಿ ದುರಂತ ಆಯಿತು, ದೊಡ್ಡ ದುರಂತ ಆಯಿತು, ಎಷ್ಟೋ ಜನ ಸಾಯ್ತಾ ಇದ್ರು, ದೊಡ್ಡ ಗುಡ್ಡ ಕುಸಿದು ಮಳೆಯಿಂದಾಗಿ. ಆಯ್ದು ಮಧ್ಯರಾತ್ರಿಯಲ್ಲಿ ಬೆಳಿಗ್ಗೆ ಎಲ್ಲ ಮೊಬೈಲ್ ಬಂದ್ಬಿಡ್ತದೆ, ಎಲ್ಲರಲ್ಲೂ ಇಷ್ಟ ಆಯಿತು, ಹೀಗಾಯಿತು ಹಾಗಾಯಿತು ಅಂತೇಳಿ. ಪತ್ರಿಕೆಗಳ ನಂತರ ಮಾರ್ಚಿನ ಬೆಳಿಗ್ಗೆ ವಿಶಾಲ ಸಚಿತ್ರ ವರದಿಗಳ ಸಮೇತ ಬಹಳಷ್ಟು ಚೆಂದಾಗಿ ಅದನ್ನು ಮೂಡಿಬಂತು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ನವೋದಯ ವಿದ್ಯಾಲಯದ ಪ್ರಭಾರ ಪ್ರಾಚಾರ್ಯರಾದ ಸುಧಾಮಣಿ ವಹಿಸಿದ್ರು. ಕನ್ನಡ ಅಧ್ಯಾಪಕರಾದ ಮಾರುತಿ ದಾಸಣ್ಣವರ್, ಇಂಗ್ಲಿಷ್ ಅಧ್ಯಾಪಕಿ ಹಿತಾ ಶ್ರೀಧರ್ ಈ ಸಂದರ್ಭ ಪಾಲ್ಗೊಂಡಿದ್ದರು. ಇವತ್ತು ಅವರನ್ನು ಪ್ರತ್ಯಕ್ಷವಾಗಿ ನೋಡುವ ಹಾಗಾಯಿತು. ಅವರು ಇನ್ನೊಬ್ಬ ನಮ್ಮ ಪತ್ರಿಕೋದ್ಯಮದ ಮತ್ತು ಮೀಡಿಯಾ ಅದರ ನಿರ್ದೇಶಕರಾದ ರವಿಕುಮಾರ್ ಸರ್ ಅವರನ್ನ ನೋಡುವ ಹಾಗೆ ಮಾಡಿದ್ದು ಮತ್ತೆ ಅನಂತ ಶೈಲಾಸರ್ ಅವರೇ ಕರ್ಕೊಂಡು ಬಂದಿದ್ದು. ಫಸ್ಟ್ ಟೈಮ್ ನಾವು ಭೇಟಿ ಆಗ್ತಾ ಇದ್ದೇನೆ ಮುಖತಃ. ಅದಲ್ಲದೆ ನಾವು ಹಾಗೆ ಸಂಪರ್ಕದಲ್ಲಿ ಖಂಡಿತವಾಗಿ ಇದ್ವಿ. ರವಿಕುಮಾರ್ ಸರ್ ಅವರು ಕೊಡಗು ಚಾನೆಲ್ ಏನಿದೆ, ಟಿವಿ ಚಾನೆಲ್, ಅದರ ವ್ಯವಸ್ಥಾಪಕ ನಿರ್ದೇಶಕರು. ಬಹಳ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ. ಅವರು ಆಂದೋಲನ ಪತ್ರಿಕೆಯಿಂದ ತಮ್ಮ ಪತ್ರಿಕೋದ್ಯಮವನ್ನ ಆ ಸೇವೆಯನ್ನ ಆರಂಭ ಮಾಡ್ತಾರೆ. ಸುಮಾರು 7 ವರ್ಷ ಅಲ್ಲಿ ಇದ್ದು, ವಿಜಯ ಕರ್ನಾಟಕ ದಿನಪತ್ರಿಕೆ ನೀವು ನೋಡಿರ್ತೀರಿ, ಅಲ್ಲಿ 4 ವರ್ಷ ಸೇವೆ ಸಲ್ಲಿಸ್ತಾರೆ. ಆಮೇಲೆ ಕಸ್ತೂರಿ ವಾಹಿನಿ, ಕಸ್ತೂರಿ ಚಾನೆಲ್, ಅಲ್ಲಿ 2 ವರ್ಷ ಸೇವೆ ಸಲ್ಲಿಸ್ತಾರೆ. ಆಮೇಲೆ ಬಹುಶಃ 2009ರಿಂದ ಕೊಡಗು ಟಿವಿ ಚಾನೆಲ್ನಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆ ಮೂಲಕ ಕೊಡಗು ಒಂದು ವಿಶೇಷವಾದ ಜಿಲ್ಲೆ, ಅದರ ಸಂಸ್ಕೃತಿ, ಪರಂಪರೆ, ಹಿನ್ನೆಲೆ ಎಲ್ಲವೂ ಕೂಡ ವಿಶೇಷವೇ. ಆ ಎಲ್ಲ ವೈಶಿಷ್ಟ್ಯತೆಗಳನ್ನು ತಮ್ಮ ಚಾನೆಲ್ನ ಮೂಲಕ ಕೇವಲ ಕೊಡಗಿನಲ್ಲಿ ಮಾತ್ರ ಅಲ್ಲ, ಬೇರೆಡೆಗೂ ಕೂಡ ಅದನ್ನು ಪರಿಚಯಿಸುವಂಥ ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತಲೇ ನನಗೆ ಅನ್ನಿಸ್ತದೆ. ಅವರು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಅಹೋಭಾಗ್ಯ. ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರವಿಕುಮಾರ್.